ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ರಾಘವ ರುಚಿ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಹಾಗೆ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಮತ್ತು ಇದೇ ಮೊದಲಿಗೆ ನಾನು ನನ್ನ ಯೂಟ್ಯೂಬ್ ಜರ್ನಿನ ಶುರು ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ನನ್ನ ವಿಡಿಯೋ ರೀಚ್ ಆಗುತ್ತೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಫ್ರೆಂಡ್ಸ್, ಇದು ಸ್ಯಾಟರ್ಡೆ ಈವ್ನಿಂಗ್ ವ್ಲಾಗ್ ಆಗಿರುತ್ತೆ. ನಾನು ಮತ್ತು ಹಸ್ಬೆಂಡ್ ಹಾಗೆ ಸುಮ್ಮನೆ ಜಸ್ಟ್ ವಾಕಿಂಗ್ ಹೋಗಿ ಬರೋಣ ಅಂತ ಹೊರಗಡೆ ಹೋಗ್ತಾ ಇದ್ವಿ. ಹಾಗೆ ಮಧ್ಯಾಹ್ನದಿಂದ ನನ್ನ ಮಗಳು ಕೂಡ ತುಂಬಾ ಹಠ ಮಾಡ್ತಾಯಿದ್ದು, ತಿಂಡಿ ಬೇಕು, ತಿನ್ನೋದಕ್ಕೆ ಏನಾದರೂ ಕೊಡಿಸೋಮ್ಮ ಅಂದ್ಬಿಟ್ಟು. ಹಾಗೆ ಅವಳಿಗೂ ಏನಾದರೂ ತೊಗೊಂಡೋಗ್ಬೋದಲ್ಲ ಆಚೆ ಬಂದರೆ ಅಂತ ಬಂದಿದ್ದೀವಿ. ಮತ್ತು ಹಾಗೆ ಫ್ರೆಂಡ್, ನಾನು ತುಂಬ ಹಿಂದೆಯಿಂದನೇ ನೋಡ್ಕೊಂಡು ಬರ್ತಾಯಿದ್ದೀನಿ. ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ಎಲ್ಲ ಕಡೆ ಆಂಜನೇಯ ಮತ್ತು ಶನಿಮಹಾತ್ಮ ದೇವಸ್ಥಾನದಲ್ಲಿ ಜನಗಳಿದ್ರು. ಬಟ್ ನಮಗೆ ಹೋಗೋಕ್ಕಾಗಲಿಲ್ಲ ಇವತ್ತು. ಪರವಾಗಿಲ್ಲ, ಆಚೆಯಿಂದನೇ ದೇವ್ರಿಗೆ ಕೈ ಮುಗಿದ್ಬಿಟ್ಟು ಹಾಗೆ ಸುಮ್ಮನೆ ಜಸ್ಟ್ ವಾಕಿಂಗ್ ಮುಗಿಸ್ಕೊಂಡು ಬರೋಣ ಅಂತ ಹೊರಟ್ವಿ. ಫ್ರೆಂಡ್ಸ್, ಏನು ಗೊತ್ತಾ, ಜೀವನ ಅನ್ನೋ ಎಕ್ಸಾಮಲ್ಲಿ ಪ್ರತಿಯೊಬ್ಬರಿಗೂ ಸಿಗೋದು ಡಿಫ್ರೆಂಟ್ ಕ್ವೆಶ್ಚನ್ ಪೇಪರೇನೆ. ನೀವೇ ಯೋಚನೆ ಮಾಡಿ, ಒಬ್ರಿಗಿರೋ ಸುಖ ಇನ್ನೊಬ್ರಿಗಿರಲ್ಲ, ಒಬ್ರಿಗಿರೋ ದುಃಖ ಇನ್ನೊಬ್ರಿಗಿರಲ್ಲ, ಒಬ್ರಿಗಿರೋ ನೆಮ್ಮದಿನೂ ಇನ್ನೊಬ್ರಿಗಿರಲ್ಲ, ಒಬ್ರಿಗೊಂದಿದ್ರೆ ಇನ್ನೊಬ್ರಿಗೆ ಇನ್ನೊಂದಿರಲ್ಲ. ಪ್ರತಿಯೊಬ್ಬರಿಗೂ ಇದು ನಿಜ ಅಂತ ಗೊತ್ತು. ಆದರೆ ಪ್ರಪಂಚದಲ್ಲಿರೋ ಎಲ್ಲ ಕಷ್ಟನೂ ನನಗೇ ಬಂದಿರೋದು ಅಂತ ಹೇಳಿ ದಿನಾ ಕೊರ್ಗಿ ಸಾಯ್ತಾ ಇರ್ತಾರೆ. ಇಂಥವರಲ್ಲೇ ನಾನು ಒಬ್ಳಾಗಿದ್ದೆ. ಆದರೆ ಇವಾಗ ಸ್ವಲ್ಪ ಜೀವನ ಅಂದರೆ ಏನು ಅಂತ ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ಸ್ವಲ್ಪ ಚೇಂಜ್ ಆಗೋದಕ್ಕೆ ಪ್ರಯತ್ನ ಪಡ್ತಾಯಿದ್ದೀನಿ. ಹಾಗೆ ಫ್ರೆಂಡ್ಸ್, ವಾಪಸ್ ಬರ್ತಾ ಮನೇಲಿ ಸ್ವಲ್ಪ ತರಕಾರಿ ಎಲ್ಲ ಖಾಲಿ ಆಗಿತ್ತು, ತೊಗೊಂಡು ಹೋಗೋಣ ಅಂತ ತರಕಾರಿ ಅಂಗಡಿಗೆ ಬಂದಿದ್ದೀನಿ. ಹಾಗೆ ನನ್ನ ಹಸ್ಬೆಂಡು ಮಾವನನ್ನು ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದಾರೆ. ಪರವಾಗಿಲ್ಲ, ತರಕಾರಿ ಎಲ್ಲ ಸ್ವಲ್ಪ ಫ್ರೆಶ್ ಆಗೇ ಇತ್ತು. ಸರಿ, ತರಕಾರಿ ತೊಗೊಂಡು ಮನೆಗೇನೋ ಬಂದೆ. ಆದರೆ ಮನೆಗೆ ಬಂದಾದಮೇಲೆ ನೆನ್ಪು ಮಾಡ್ಕೊತಾ ಇದ್ದೀನಿ, ನನ್ನ ಮಗಳು ತಿಂಡಿ ಬೇಕು ಅಂತ ಅಳ್ತಾ ಇದ್ದಿದ್ನ. ಏನು ಮಾಡೋದು, ಹೊರಗಡೆನೂ ಹೋಗೋಕ್ಕಾಗಲ್ಲ. ಮತ್ತು ಸರಿ ಇನ್ನೇನು ಮಾಡೋದಂತ ಯೋಚನೆ ಮಾಡಿಕೊಂಡು ತರಕಾರಿ ತಂದಿದ್ನಲ್ಲ, ಅದರಲ್ಲೇ ಬಿಡು ಮಗಳೇ ಹೋಗಲಿ, ವೆಜಿಟೇಬಲ್ ಕಟ್ಲೆಟ್ ಮಾಡಿಕೊಡ್ತೀನಿ ಅಂತ ಹೇಳಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಹಾಗೋ ಹೀಗೋ. ಫ್ರೆಂಡ್ಸ್, ನಾನು ತರಕಾರಿನ ನೀರಲ್ಲಿ ಬೇಯಿಸ್ತಾ ಇಲ್ಲ. ನನ್ನ ಹತ್ರ ಸ್ಟೀಮರ್ ಕೂಡ ಇರಲಿಲ್ಲ. ಸೊ ಹಾಗಾಗಿ ಇಡ್ಲಿ ಕುಕ್ಕರಲ್ಲಿ ಈ ಸೊಪ್ಪು ಬಸಿತಾರಲ್ವ, ಆ ಪಾತ್ರೆ ಇಟ್ಬಿಟ್ಟು ನಾನು ಅದರಲ್ಲಿ ತರಕಾರಿ ಹಾಕಿ ಲಿಡ್ ಕ್ಲೋಸ್ ಮಾಡಿ ಸ್ವಲ್ಪ ಕುಕ್ ಮಾಡ್ಕೊತೀನಿ. ತುಂಬ ಚೆನ್ನಾಗಿ ಕುಕ್ಕಾಗಿತ್ತು ಫ್ರೆಂಡ್ಸ್, ನೀವು ನೋಡ್ತಾ ಇರ್ಬೋದು. ಚೆನ್ನಾಗಿ ಸಾಫ್ಟಾಗಿ ಕುಕ್ಕಾಗಿತ್ತು. ಹಾಗೆ ಫ್ರೆಂಡ್ಸ್, ನಾನಿಲ್ಲಿ ವೆಜಿಟೇಬಲ್ ಕಟ್ಲೆಟ್ ಮಾಡೋದಕ್ಕೆ ನವಿಲುಕೋಸು, ಪೊಟ್ಯಾಟೊ ಮತ್ತು ಬಟಾಣಿ ಹಾಗೆ ಕ್ಯಾರೆಟ್ನ ಯೂಸ್ ಮಾಡಿದ್ದೀನಿ. ಇದು ಕುಕ್ಕಾಗಿದ್ದಾದಮೇಲೆ ಸ್ವಲ್ಪ ಈ ಥರ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಫ್ರೆಂಡ್ಸ್, ಯಾರ್ದೆಲ್ಲ ಮನೇಲಿ ಮಕ್ಕಳು ತರಕಾರಿನೇ ತಿನ್ನಲ್ಲ ಅಥವಾ ಊಟದಲ್ಲಿರೋ ತರಕಾರಿನೂ ಎತ್ತಿ ಸೈಡ್ಗಿರ್ತಾರೆ ಅಂತ ಹೇಳ್ತಿರೋ, ಆ ಮಕ್ಕಳೇ ಈ ಥರ ಒಂದು ಸಲ ಮಾಡಿಕೊಟ್ಟು ನೋಡಿ. ತುಂಬ ಖುಷಿಪಟ್ಟು ಇಷ್ಟಪಟ್ಟು ತಿಂತವೆ ಮಕ್ಕಳು. ಮತ್ತು ಗೊತ್ತೂ ಆಗಲ್ಲ ಇದರಲ್ಲಿ ತರಕಾರಿ ಇದೆ ಅಂತ ಹೇಳಿ. ಮತ್ತು ನಾನಿಲ್ಲೀಗ ಇದಕ್ಕೆ ಏನೇನು ಸ್ಪೈಸಸ್ ಯೂಸ್ ಮಾಡ್ತಾಯಿದ್ದೀನಿ ಅಂದರೆ, ಸ್ವಲ್ಪ ಪಾಸ್ತಾ ಮಸಾಲ, ಜೀರಾ ಪೌಡರು, ಗರಂ ಮಸಾಲ, ಸ್ವಲ್ಪ ಟರ್ಮರಿಕ್ ಪೌಡರು ಮತ್ತು ಚಿಲ್ಲಿ ಪೌಡರು, ಕಾರ್ನ್ಫ್ಲೋರು ಮತ್ತು ಸ್ವಲ್ಪ ಅಜ್ವೈನು, ಇದೆಲ್ಲ ಹಾಕಿ ಮತ್ತು ರುಚಿಗೆ ಎಷ್ಟು ಬೇಕೋ ನೋಡಿಕೊಂಡು ಅಷ್ಟು ಸ್ವಲ್ಪ ಸಾಲ್ಟ್ ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನೆಲ್ಲ. ಇನ್ನೂ ಕೆಲವೊಂದು ಸ್ಪೈಸಸ್ ಹಾಕ್ತಾರೆ. ಅದ್ರ ಬದಲು ನಾನು ಮನೇಲಿ ಏನಿತ್ತು ಅದನ್ನು ಮಾತ್ರ ಹಾಕ್ಬಿಟ್ಟು ಮಾಡಿದ್ದೀನಿ. ಯಾಕೆ ಅಂದರೆ ಜಸ್ಟ್ ನಾನು ಅನ್ಪ್ಲ್ಯಾಂಡಾಗಿ ಮಾಡ್ತಾ ಇರೋದು ಈ ಸ್ನ್ಯಾಕ್ನ. ಮತ್ತು ಇದ್ರ ಜೊತೆಗೆ ಸಾಸ್ ಕೂಡ ಇರಲಿಲ್ಲ. ಅದೇ ಹೇಳಿದ್ನಲ್ಲ, ದಿಢೀರಂತ ಮಾಡಿದ್ದು ಅದರಿಂದ. ಮತ್ತು ನೆಕ್ಸ್ಟು ನಾನು ಅಡುಗೆ ಕೂಡ ಮಾಡಬೇಕಾಗಿತ್ತು. ಸೊ ಆಲ್ರೆಡಿ ಲೇಟಾಗಿತ್ತು. ಜಸ್ಟ್ ಏನಿತ್ತು ಅದನ್ನೇ ಹಾಕ್ಬಿಟ್ಟು ಮಾಡಿದ್ದು ನಾನಿಲ್ಲಿ. ನೋಡ್ತಾ ಇರ್ಬೋದು ನೀವು. ಇವಾಗ ನಾನು ಸ್ಟವ್ ಹಚ್ಚಿ ಸ್ಟವ್ ಮೇಲೆ ಒಂದು ತವಾ ಇಟ್ಕೊಂಡಿದ್ದೀನಿ. ತವಾ ಬಿಸಿ ಆಗೋದಕ್ಕೆ ಬಿಟ್ಟಿದ್ದೀನಿ. ಇವಾಗ ಬಿಸಿ ಆಗಿದ್ದಾದಮೇಲೆ ಎಣ್ಣೆ ಹಾಕಬೇಕು. ಎಣ್ಣೆ ಚೆನ್ನಾಗಿ ಕಾಯ್ಲಿಕ್ಕೆ ಬಿಡಬೇಕು. ತವಾ ಫ್ರೈ ಆಗಿರೋದ್ರಿಂದ ಎಣ್ಣೆ ನಾನು ಸ್ವಲ್ಪ ಜಾಸ್ತಿನೇ ಹಾಕೋತೀನಿ. ಎಣ್ಣೆ ಎಲ್ಲ ಚೆನ್ನಾಗಿ ಸ್ಪ್ರೆಡ್ ಆಗೋ ಥರ ಹಾಕಿದ್ದೀನಿ. ಸೊ ಇವಾಗ ಬಿಸಿ ಆಗಲಿ ಅಂತಲೂ ಬಿಟ್ಟಿದ್ದೀನಿ. ಈ ಕಡೆ ನಾನು ಯಾವ ಶೇಪಲ್ಲಿ ಬೇಕು ಅಂತ ನೋಡಿಕೊಂಡು ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಉಂಡೆ ಮಾಡಿಕೊಂಡು ಸ್ವಲ್ಪ ಫ್ಲ್ಯಾಟಾಗಿ ತಟ್ಕೊಂಡು ಅದನ್ನು ತವಾ ಮೇಲೆ ಬಿಡ್ತೀನಿ. ಇವಾಗ ಯಾವ ಥರ ನೀವು ಈ ಕಡಲೆಬೇಳೆ ಹಾಕಿ ಮಸಾಲೆ ವಡೆ ಮಾಡ್ತೀರಾ ಗೊತ್ತಾ, ಮಾಡಿಬಿಟ್ಟು ಅದನ್ನು ತಟ್ಬಿಟ್ಟು ಎಣ್ಣೆಲಿ ಬಿಡ್ತೀರಾ ಗೊತ್ತಾ, ಜಸ್ಟ್ ಅದೇ ಥರನೇ ಅದೇ ಶೇಪಲ್ಲೇ ಮಾಡಿ ಜಸ್ಟ್ ತವಾ ಮೇಲೆ ಹಾಕಬೇಕಷ್ಟೇ. ಅದನ್ನು ಚೆನ್ನಾಗಿ ಬರುತ್ತೆ. ನೋಡ್ತಾ ಇರ್ಬೋದು ನೀವು. ಎಣ್ಣೆ ಚೆನ್ನಾಗಿ ಕಾಯ್ದಿದೆ. ಇವಾಗ ನಾನು ಹಾಕ್ತಾಯಿದ್ದೀನಿ ತವಾ ಮೇಲೆ. ಎಣ್ಣೆ ಎಲ್ಲ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊತಾ ಇದೆ. ನೀವು ಅದನ್ನು ತಟ್ತೀರ ಅಲ್ವಾ ಉಂಡೆ ಮಾಡಿಕೊಂಡು, ಆ ಟೈಮಲ್ಲಿ ನೀವು ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಳ್ಳಿ, ಇಲ್ಲಾಂದರೆ ಅದು ಕೈಗೆ ಮೆತ್ಕೊಳ್ಳುತ್ತೆ. ಆಮೇಲೆ ನೀವು ಮತ್ತೆ ನೀಟಾಗಿ ಎತ್ತಿ ತವಾ ಮೇಲೆ ಹಾಕೋದಕ್ಕಾಗಲ್ಲ. ಅದನ್ನು ಕೈಗೆ ಎಣ್ಣೆ ಹಾಕೋದ್ರಿಂದ ಸ್ವಲ್ಪ ನೀಟಾಗಿ ಆರಾಮಾಗಿ ತೆಗಿಬೋದು ನೀವು. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ, ಚೂರು ಅಂಟ್ತಾ ಇಲ್ಲ. ನೋಡ್ತಾ ಇರ್ಬೋದು. ನಾನು ಇವಾಗ ಹಾಕಿದ್ದೀನಿ. ಒಂದು ರೌಂಡಿಗೆ ಎಷ್ಟಾಗುತ್ತೋ. ಮತ್ತು ಮೊದಲು ಹಾಕಿದ ಎಣ್ಣೆ ಎಲ್ಲ ಫುಲ್ಲು ಅಬ್ಸರ್ವ್ ಆಗಿಬಿಟ್ಟಿತ್ತು. ಅದು ಇನ್ನೊಂದು ಸ್ವಲ್ಪ ಎಣ್ಣೆ ಬೇಕು ಅನ್ನಿಸ್ತು, ಹಾಗಾಗಿ ಒಂಚೂರು ಹಾಕ್ತೆ. ಸೊ ಒಂದು ಸೈಡ್ ಇದು ಕುಕ್ ಆಗಿದೆ, ಇನ್ನೊಂದು ಸೈಡ್ಗೆ ಹಾಕೋಣ ಈಗ. ಇದು ಆಲ್ರೆಡಿ ಬಾಯ್ಲ್ ಮಾಡಿರೋ ಅಂಥ ತರಕಾರಿ. ಸೊ ತುಂಬ ಏನು ಕುಕ್ ಮಾಡೋದು, ಬೇಯಿಸಬೇಕು ಆ ಥರ ಏನೂ ಇಲ್ಲ. ಚೆನ್ನಾಗಿ ರೋಸ್ಟ್ ಮಾಡೋದು ಬೇಡ. ಈ ಥರ ಜಸ್ಟ್ ಗೋಲ್ಡನ್ ಕಲರ್ ಬಂದಿದ ತಕ್ಷಣ ತೆಗೆದುಬಿಡಿ ಸಾಕು. ನಾನಿವಾಗ ಎಲ್ಲ ಒಂದು ಸೈಡ್ ಇದ್ದಿದ್ದನ್ನು ಫುಲ್ಲು ಉಲ್ಟಾ ಮಾಡಿ ಹಾಕಿದ್ದೀನಿ. ಫ್ರೆಂಡ್ಸ್, ನೋಡ್ತಾ ಇದ್ದೀನಿ, ನೀವು ನೋಡ್ಬೋದು. ಎರಡು ಕಡೆಯೂ ತುಂಬ ಚೆನ್ನಾಗಿ ಕುಕ್ ಆಗಿದೆ. ನೋಡೋದಕ್ಕೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇದನ್ನು ನನ್ನ ಮಗಳು ತಿಂದ್ಬಿಟ್ಟು ಟೇಸ್ಟ್ ಮಾಡಿ ಹೇಳ್ಬೇಕಷ್ಟೇ ಇವಾಗ ಹೇಗಿದೆ
ಹೇಗಿದೆ ಅಂತ ಹೇಳಿ. ಫ್ರೆಂಡ್ಸ್, ಇವಾಗ ಇದು ಪರ್ಫೆಕ್ಟಾಗಿ ಆಗಿದೆ. ನಾನು ಗ್ಯಾಸ್ ಆಫ್ ಮಾಡಿ ಪ್ಲೇಟಿಗೆ ತೊಗೊಳ್ತಾ ಇದ್ದೀನಿ ಇದನ್ನು. ನಾನು ಇದನ್ನು ಮೊದಲು ಎಲ್ಲ ಹಾಕ್ಬಿಡೋಣ, ಅದಾದಮೇಲೆ ಬೇಕಾದರೆ ಅವಳಿಗೆ ಮತ್ತು ಅವ್ರ ಅಪ್ಪನಿಗೆ ತೊಗೊಂಡೋಗ್ಬಿಟ್ಟು ಕೊಡೋಣ ಅಂತ ಅಂದ್ಕೊಂಡು ಹಾಕೋಣ ಅಂತ ವೆಯ್ಟ್ ಮಾಡ್ತಾಯಿದ್ದೆ. ಬಟ್ ಅವಳು ವೆಯ್ಟೇ ಮಾಡ್ತಾ ಇರಲಿಲ್ಲ. ಆಯ್ತಾ 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 ಅಂತ ಕೇಳ್ತಾನೆ ಇದ್ಲು. ಸೊ ಮೊದಲು ಅವಳಿಗೆ ಕೊಟ್ಬಿಟ್ಟು ನೆಕ್ಸ್ಟ್ ರಿಮೈನಿಂಗ್ ಇರೋದನ್ನು ಹಾಕ್ಕೊಳ್ಳೋಣ. ಬನ್ನಿ, ನಾನು ಇವಾಗ ಅವಳಿಗೆ ಕೊಡ್ತಾಯಿದ್ದೀನಿ, ಅವಳ ರಿಯಾಕ್ಷನ್ ನೋಡೋಣ ಹೇಗಿದೆ ಅಂತ ಹೇಳಿ. ಫುಲ್ಲು ಖುಷಿಯಾಗ್ಬಿಟ್ಟಿದ್ದಾಳೆ, ಕುಂಡಾಡ್ತಾ. ಹೆಂಗೋ ತಿನ್ನು ಸರಿ ಹೋಗ್ಲಿ. ಹೆಂಗೈತೆ ಹೇಳೋದು? ನಿಜ